ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮದುವೆಗಳಲ್ಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್‌ಗಳಲ್ಲಿ ಮಾಡುವಂತಹ ಸ್ಪಾಂಜಿ ಆದಂತಹ ಹತ್ತಿಯಂತಹ ಇಡ್ಲಿಯನ್ನು ಈಸ್ಟನ್ನು ಹಾಕದೆ ಹಾಗೆಯೇ ಅವಲಕ್ಕಿಯನ್ನು ಉಪಯೋಗಿಸದೆ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ ಹಾಗೆ ಸಬ್ಬಕ್ಕಿ ಎಲ್ಲವನ್ನ ನಾನು ಈ ಒಂದು ಲೋಟದಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ನಾನು ತೋರಿಸಿದ್ನಲ್ವ ಆ ಗ್ಲಾಸ್ನಲ್ಲಿ 4 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ ಇದನ್ನು 6ರಿಂದ 7 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ನೆನೆ ಹಾಕೋಕ್ಕಿಂತ ಮೊದಲು ಅಕ್ಕಿಯನ್ನು ಚೆನ್ನಾಗಿ 3ರಿಂದ 4 ಬಾರಿ ತೊಳ್ಕೊಬೇಕು. ಆನಂತರ ಅಕ್ಕಿಗೆ ಹಾಕಿದಂಥ ನೀರು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನಾನು ರೇಷನ್ ಅಕ್ಕಿಯನ್ನೇ ಬಳಸಿದ್ದೀನಿ. ಯಾವುದೇ ರೀತಿಯ ಇಡ್ಲಿ ಅಕ್ಕಿ ಆಗಲಿ ಅಥವಾ ದೋಸೆ ಅಕ್ಕಿಯನ್ನಾಗಲಿ ಬಳಸಿಲ್ಲ. ರೇಷನ್ ಅಕ್ಕಿಯಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ವೈಟ್ ಕಲರ್ ಬರುತ್ತೆ ಇಡ್ಲಿ. ಇದರ ಜೊತೆಗೆ ಅಕ್ಕಿಯನ್ನು ಅಳತೆ ಮಾಡಿಕೊಂಡಂತಹ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಸಾಬುದಾನು, 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಕೂಡ ನೆನೆ ಹಾಕಿ ಇಟ್ಟಿದ್ದೆ. ಇದರಲ್ಲಿರುವಂತಹ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಳ್ಳೋಣ. ಅವಲಕ್ಕಿಯ ಬದಲಾಗಿ ನಾನಿಲ್ಲಿ ಅನ್ನವನ್ನು ಬಳಸ್ತಾ ಇದ್ದೀನಿ. ಎಷ್ಟು ಬೇಕು ಅಂತ ಹೇಳಿ ನಾನು ರುಬ್ಬುವಾಗ ಹೇಳ್ತೀನಿ. ಉದ್ದಿನಬೇಳೆ, ಸಾಬುದಾನಿ ಇವೆರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಾವು ಮಾಮೂಲಾಗಿ ಮಾಡುವಂತಹ ಇಡ್ಲಿಗೆ ರುಬ್ತೀವಲ್ಲ ಆ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ ಇಷ್ಟು ಇದ್ದರೆ ಸಾಕಾಗತ್ತೆ. ಈಗ ಇದನ್ನು ದೊಡ್ಡದಾದ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಜಾಸ್ತಿಯಾಗಿ ಉಕ್ಕಬಾರ್ದು, ಆದ್ದರಿಂದ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಂಡ್ರೆ ಒಳ್ಳೆಯದು. ಈಗ ಅನ್ನ ಮತ್ತು ಅಕ್ಕಿ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ರುಬ್ಬೋಣ. ಇಲ್ಲಿ 2 ಮುಷ್ಟಿಯಷ್ಟು ನಾನು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಾಯ್ಲ್ಡ್ ರೈಸನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು. ಈಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಈಗ ಮೊದಲು ಉದ್ದಿನ ಬೇಳೆಯನ್ನು ರುಬ್ಬಿದಂತಹ ಜಾರ್ಗೆ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇಡ್ಲಿ ಹಿಟ್ಟನ್ನು ತರಿತರಿಯಾಗಿ ರುಬ್ಕೋಬಾರ್ದು. ಇದನ್ನು ನೋಡಿ ಹೀಗೆ ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರುವಂತಹ ಉದ್ದಿನಬೇಳೆ ಜೊತೆಗೇ ನಾವು ಈ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅಥವಾ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಉಪ್ಪನ್ನು ಈಗಲೇ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಸೌಟ್ನ ಸಹಾಯದಿಂದ ಈ ರೀತಿ ತಿರುಗಿಸ್ಕೋಬೇಕು. ಕೈನಿಂದನೂ ಕೂಡ ತಿರುಗಿಸ್ಕೋಬೋದು. ಕೈನಿಂದ ಚೆನ್ನಾಗಿ ಹಿಟ್ಟನ್ನು ಕಲಸಿದ್ರೆ ಹಿಟ್ಟು ಬೇಗ ಚೆನ್ನಾಗಿ ಹುದುಗಿ ಬರುತ್ತೆ ಅಂತ ಹೇಳ್ತಾರೆ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಡುಗೆ ಸೋಡವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಹುಳಿಯಾದರೆ ಹುಳಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸ್ವೀಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಡ್ಲಿದು ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟಿದೆ ಈಗ ಹಿಟ್ಟು. ಈಗ ಈ ಪಾತ್ರೆಗೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಹಿಟ್ಟನ್ನು ಹಾಗೆಯೇ ಹುದುಗ್ ಬರಲಿಕ್ಕೆ ಇಡೋಣ. ನೋಡಿ ಓವರ್ನೈಟ್ ಇದನ್ನು ನಾನು ಹಾಗೆ ಇಡ್ತಾ ಇದ್ದೀನಿ. ಇದರ ಮೇಲ್ಗಡೆ ಒಂದು ನಾನು ಕುಟ್ಟಾಣಿಯನ್ನು ಇಡ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಮುಚ್ಚಳದ ಸುತ್ತ ಎಲ್ಲೂ ಗಾಳಿ ಆಡದೆ ಹಿಟ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಇಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ. ನೋಡಿ ಚೆನ್ನಾಗಿ ಹುದುಗ್ ಬಂದಿದೆ ಹಿಟ್ಟು. ನೋಡಿ ಯಾವುದೇ ರೀತಿಯ ನಾನು ಈಸ್ಟನ್ನು ಕೂಡ ಹಾಕಿಲ್ಲ. ಸ್ವಲ್ಪ ನಾನು ಅಡುಗೆ ಸೋಡವನ್ನಷ್ಟೇ ಹಾಕಿರೋದು. ತುಂಬಾ ಚೆನ್ನಾಗಿ ಹಿಟ್ಟು ಫಾರ್ಮೆಂಟೇಷನ್ ಆಗಿದೆ. ಈಗ ಚೆನ್ನಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ನಾನು ಮೊದಲೇ ಹಾಕಿರೋದ್ರಿಂದ ಈಗ ನಾನು ಉಪ್ಪನ್ನು ಹಾಕ್ತಾ ಇಲ್ಲ. ಈಗ ನಾನು ಈ ಥರ ಇಡ್ಲಿ ಕಪ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹೀಗೆ ಸವರ್ಕೊಂಡು ಎಲ್ಲ ಕಪ್ಗೂ ಹೀಗೆ ಸವರ್ಬಿಟ್ಟು ಆ ನಂತರ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಪ್ಗಳಿಗೆ ಅರ್ಧ ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಏಕೆಂದರೆ ಇಡ್ಲಿ ಉಬ್ಬಿ ಬರೋದ್ರಿಂದ ಅದು ತುಂಬ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಅಂದರೆ ಅರ್ಧ ಭಾಗದಷ್ಟು ಹಿಟ್ಟನ್ನು ಎಲ್ಲ ಕಪ್ಗಳಿಗೂ ಹೀಗೆ ಹಾಕ್ಕೊಂಡಿದ್ದೀನಿ. ಒಂದು ಇಡ್ಲಿ ಪಾತ್ರೆಯಲ್ಲಿ ನಾನು ಅಥವಾ ಕಡುಬಿನ ಪಾತ್ರೆ ಅಂತ ಹೇಳ್ತಾರೆ,
ಅದರಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಬೆ ಬಂದ ನಂತರ ನಾವು ಈ ಇಡ್ಲಿ ಕಪ್ಗಳನ್ನೆಲ್ಲ ಜೋಡಿಸ್ಕೋಬೇಕಾಗತ್ತೆ. ಕೆಳಗಡೆ ಒಂದು ಸ್ಟೆಪ್ನಲ್ಲಿ ನಾವು ಈ ರೀತಿ ಕಪ್ಸನ್ನೆಲ್ಲ ಜೋಡಿಸಿದ ನಂತರ ಎಕ್ಸ್ಟ್ರಾ ಕಪ್ಗಳಿದ್ರೆ ಈ ರೀತಿ ಒಂದು ತೂತ ಇರುವಂತಹ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೂ ಕೂಡ ನಾವು ಈ ರೀತಿ ಕಪ್ಸ್ಗಳನ್ನ ಜೋಡಿಸ್ಕೋಬೋದು. 5 ನಿಮಿಷ ನಾವು ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಆ ನಂತರ ಒಂದು 20 ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಇಡ್ಲಿಯನ್ನು ಬೇಯಿಸ್ಕೋಬೇಕಾಗತ್ತೆ. ಇಡ್ಲಿ ಈಗ ಚೆನ್ನಾಗಿ ಬೆಂದಿದೆ. ಒಟ್ಟು 25 ನಿಮಿಷ ನಾನು ಇದನ್ನು ಬೇಯಿಸಿದ್ದೀನಿ. ಈಗ ಇದರಲ್ಲಿರುವಂತಹ ಕಪ್ಗಳನ್ನೆಲ್ಲ ಬೇರೆ ಕಡೆಗೆ ಎತ್ತಿಟ್ಕೊಳ್ಳೋಣ. ಈಗ ಇಡ್ಲಿ ಬೇಗ ಆರಬೇಕಂದ್ರೆ ಒಂದು ದೊಡ್ಡ ಊಟದ ತಟ್ಟೆಗೆ ಅಥವಾ ಅಗಲವಾದ ಪಾತ್ರೆಗೆ ನೀರನ್ನು ಹಾಕಿ ಅದ್ರ ಮೇಲೆ ಈ ರೀತಿ ಇಡ್ಲಿ ಕಪ್ಗಳನ್ನ ಇಟ್ಟರೆ ಇಡ್ಲಿ ಬೇಗನೆ ತೆಗಿಬಹುದು, ಬೇಗ ಆರುತ್ತೆ. 5 ನಿಮಿಷ ಆಗಿದೆ. ನಾನೀಗ ಇಡ್ಲಿಯನ್ನು ನೀರಿನ ಒಂದು ಪ್ಲೇಟಿಂದ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಈಗ ಇಡ್ಲಿಯನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನೋಡಿ, ಯಾವುದೇ ಒಂದು ಸ್ಪೂನ್ನ ಸಹಾಯನೂ ಇಲ್ಲದೇನೆ ಎಷ್ಟು ಈಸಿಯಾಗಿ ಆರಾಮಾಗಿ ಬಿಡ್ತಾ ಇದೆ, ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ. ಅಷ್ಟೇ ಚೆನ್ನಾಗಿದೆ ಇಡ್ಲಿ, ಅಷ್ಟೇ ಸಾಫ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಹತ್ತಿ ಥರ ಮೃದುವಾಗಿ ಬಂದಿದೆ, ಸ್ಪಾಂಜಿಯಾಗಿ ಕೂಡ ಬಂದಿದೆ. ನೋಡಿ, ಒಂದು ಇಡ್ಲಿಯನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಸಬ್ಬಕ್ಕಿ ತಟ್ಟೆ ಇಡ್ಲಿಯನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.